ಇವತ್ತಿನ ವಿಡಿಯೋ ಮಧ್ಯಾಹ್ನದಿಂದ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಅಕ್ಕಂಗೆ ಮಾಮ್ ಟು ಬಿ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ನಾನು ಹೋಗೋ ಅಷ್ಟೊತ್ತಿಗೆ ಕೇಕ್ ರೆಡಿ ಆಗಿತ್ತು. ನೋಡ್ತಾ ಇದ್ರಲ್ಲ, ನಾವು ಬ್ಲೂ ಆ್ಯಂಡ್ ಪಿಂಕ್ ಥೀಮಲ್ಲಿ ಸಿಂಪಲ್ಲಾಗಿ ಕಾಣಿಸುವಂತಹ ಕೇಕ್ನ ರೆಡಿ ಮಾಡಿಸಿದ್ವಿ. ಇದನ್ನು ಅಕ್ಕನೇ ಗೂಗಲಲ್ಲಿ ನೋಡಿ ಚೂಸ್ ಮಾಡಿದ್ಲು. ಕೇಕ್ ತಂದಾದಮೇಲೆ 1 ಅವರ್ ಆಯಿತು. ನಮ್ಮ ಅಕ್ಕನ ನಮ್ಮಮ್ಮನ ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ. ಸೊ ನಾವು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಾನಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಈ ಕರ್ಲ್ ಎಲ್ಲರೂ ಒಂದೇ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ ನಾನೇ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹೇರ್ ಸ್ಟೈಲು. ಕಮೆಂಟ್ ಮಾಡಿ ಹೇಳಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೀವಿ ಅಂತ. ನಾವಿವಾಗ ಹೋಗ್ತಾ ಇರೋದು ಕ್ಯಾಪ್ಲೈನ್ ಹಟ್, ರಾಮೂರ್ತಿ ನಗರ್ ಮೇನ್ ರೋಡಲ್ಲಿ ಇರೋದು. ನಿಮಗೆ ಬೇಕಂದರೆ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಾದವರು ಯೂಸ್ ಮಾಡ್ಕೊಬಹುದು. ಫೈನಲಿ ನಾವು ರೀಚ್ ಆದ್ವಿ. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಇದು 3rd ಫ್ಲೋರಲ್ಲಿ ಇರುವಂಥದ್ದು. ಅದಕ್ಕೆ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ನಿಧಾನಕ್ಕೆ ಹತ್ಕೊಂಡು ಮೇಲಕ್ಕೆ ಬರಬೇಕಾಗಿತ್ತು. ಹಾಗೆ ಸ್ವಲ್ಪ ಕಾರ್ ಪಾರ್ಕಿಂಗು ಹುಷಾರಾಗಿ ಮಾಡಬೇಕಾಗುತ್ತೆ. ಸೊ ಗಾಯ್ಸ್, ಇವಾಗ ನಾವು ಕೇಕ್ ಕಟ್ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಅಕ್ಕನ ಜೊತೆ. ಇವಾಗ ಒಳಗಡೆ ಹೋಗೋಕ್ಕೆ ಯಾವ ರೀತಿ ಇದೆ ನಾನು ನಮಗಂತೂ ಈ ಪ್ರೈವೇಟ್ ಥಿಯೇಟರ್ ತುಂಬಾ ಇಷ್ಟ ಆಯಿತು. ಹಾಗೆ ಮಾಮ್ ಟು ಬಿ ಸೆಲೆಬ್ರೇಷನ್ ಕೂಡ ಜಬರ್ದಸ್ತಾಗಿ ಮಾಡಿದ್ವಿ. ಹಾಗೆ ಫೋಟೋಶೂಟ್ ಕೂಡ ನೋಡ್ತಾ ಇದ್ರಲ್ವ, ಸೂಪರಾಗಿ ಮಾಡ್ತಾಯಿದ್ದೀವಿ. ಅಣ್ಣ ಅಷ್ಟೇ ನೀಟಾಗಿ ನಮ್ಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಫೋಟೋಶೂಟ್ ಮಾಡಿಕೊಟ್ರು. ನೀವು ಈ ಪ್ಲೇಸ್ನ ಬುಕ್ ಮಾಡ್ಕೊಬೇಕಂತ ಹೇಳಿದ್ರೆ ಹೋಗಿ ಬುಕ್ ಮಾಡ್ಕೊಬೋದು. ಹಾಗೆ ಗೂಗಲಲ್ಲಿ ಕೂಡ ಸರ್ಚ್ ಮಾಡಿದೆ ಈ ಒಂದು ಪ್ಲೇಸು ಎಲ್ಲಿದೆ ಅಡ್ರೆಸ್ ಸಮೇತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ಒಂದು ಪ್ಲೇಸಲ್ಲಿ 3 ಪ್ರೈವೇಟ್ ಥಿಯೇಟರ್ಸ್ ಇದೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 950 ಸ್ಟಾರ್ಟ್ ಆಗುತ್ತೆ.
ನಾವಂತೂ ಎಂಜಾಯ್ ಮಾಡಿದ್ವಿ ಈ ಒಂದು ಪ್ರೈವೇಟ್ ಥಿಯೇಟರ್ ಥೀಮ್ನ. ನಮ್ಮಮ್ಮಗೆ ತುಂಬ ಇಷ್ಟ ಆಗಿತ್ತು. ಇಲ್ಲಿ ಹೋಗಿ ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮಮ್ಮನಿಗೆ ತುಂಬಾ ಆಸೆ ಆಗಿದ್ದು. ಯಾಕೆ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರು ನನ್ನ ಬರ್ಡೇನ ನಾನು ಈ ಒಂದು ಪ್ರೈವೇಟ್ ಥಿಯೇಟರಲ್ಲಿ ಥೀಮಲ್ಲೇ ನಾನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಹಾಗೆ ನಮ್ಮಮ್ಮನ ಕರ್ಕೊಂಡು ಹೋಗಿದ್ದಿಲ್ಲ ಅಲ್ವಾ ಪ್ರೀವಿಯಸ್ ಇಯರು. ನಮ್ಮಮ್ಮಗೆ ಹೋಗಬೇಕಂತ ತುಂಬಾ ಆಸೆ ಆಗಿತ್ತು. ಆದ್ದರಿಂದ ನಾವು ಹೋಗಿ ಈ ಒಂದು ಪ್ರೈವೇಟ್ ಥಿಯೇಟರಲ್ಲಿ ಫ್ಯಾಮಿಲಿ ಸಮೇತ ಹೋಗಿ ಎಂಜಾಯ್ ಮಾಡಿಕೊಂಡು ಮಾಮ್ ಟು ಬಿನ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ ಒಂದಲ್ಲ ಒಂದು ಸೆಲೆಬ್ರೇಷನ್ ಮಾಡ್ಬೋದು. ಇದೇ ಥೀಮ್ನ ನಾವು ಮನೆಯಲ್ಲಿ ಮಾಡಬೇಕಂದ್ರೆ ತುಂಬಾ ಖರ್ಚಾಗುತ್ತೆ. ಅದಕ್ಕೆ ಇದೇ ರೀತಿಯಾಗಿ ಹೋಗಿ ಪ್ರೈವೇಟ್ ಥಿಯೇಟರ್ಸಲ್ಲಿ ನಾವು ಏನಾದ್ರು ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಸ್ಟಾರ್ಟರ್ಸ್ ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿದ್ವಿ. ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ಫಸ್ಟಿಗೆ ನಾವು ಏನು ಮಾಡಿದ್ರಿ ಅಂದರೆ ಫಸ್ಟಿಗೆ ಹೋದ್ವಿ. ಆದಮೇಲೆ ಎಂಟ್ರಿ ಕೊಟ್ಟಾದಮೇಲೆ ಸ್ವಲ್ಪ ಫೋಟೋ ಸೆಕ್ಷನ್ ಇತ್ತು. ಹಾಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟರ್ಸ್ನೆಲ್ಲ ಬುಕ್ ಮಾಡಿದ್ವಿ. ಆಮೇಲೆ ನಾವು ಅದನ್ನೆಲ್ಲ ತಿಂದು ಸ್ವಲ್ಪ ಹೊತ್ತು ಮೂವಿ ನೋಡಿಬಿಟ್ಟು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಮಗು ಹುಟ್ಟಾದ್ಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಮಗು ಹುಟ್ಟಿದ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ಮದರ್ಹುಡ್ ಯಾವ ರೀತಿ ಇರುತ್ತೆ, ಇವಾಗ ನಮ್ಮ ಅಕ್ಕಂಗೆ ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಯಾವ ರೀತಿ ನಾವು ಫಸ್ಟ್ ಬೇಬಿಗೆ ಅಷ್ಟೊಂದು ಜಾಸ್ತಿ ಇನ್ಫಾರ್ಮೇಷನ್ನ ನಾವು ಕೊಡಬೇಕಂತ ಯೋಚನೆ ಮಾಡಿದ್ವಿ. ಬಟ್ ಅದು ಆಗಿಲ್ಲ. ಬಟ್ ಇವಾಗ ನಾವು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರಿ. ಹಾಗೆ ನ್ಯೂ ಮಾಮ್ಸ್ಗೆ ಈ ವಿಡಿಯೋಸು ನಿಮಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊತೀನಿ. ಹಾಗೆ ನಿಮ್ಗೇನಾದರೂ ಕ್ವೆಶನ್ಸ್ ಏನಾದರೂ ಕೇಳಬೇಕಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾಮ್ ಟು ಬಿ ಸೆಲೆಬ್ರೇಷನ್ನು ನಾವು 9th ಮಂತ್ಗೆ ಬಿದ್ದಾದಮೇಲೆ ನಮ್ಮ ಅಕ್ಕಂಗೆ ಮಾಡ್ತಾ ಇರೋದು. 25th ಡಿಸೆಂಬರ್ 2024 ಮಾಡ್ತಾಯಿದ್ದೀವಿ ಈ ಒಂದು ಸೆಲೆಬ್ರೇಷನ್. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತದೆ. ಇನ್ನೇನು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾವಾಗಾದರೂ ಬೇಬಿ ಬಾರ್ನ್ ಆಗ್ಬೋದು. ಸೊ ವೆಯ್ಟ್ ಮಾಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಒಂದು ವಿಡಿಯೋನ ನಾನು ಮುಂಚೆಗೇ ಎಡಿಟ್ ಮಾಡ್ತಾಯಿದ್ದೀನಿ ಅಲ್ವಾ. ಅದಕ್ಕೆ ಹೆಲ್ದಿ ಬೇಬಿ ಬಾರ್ನ್ ಆಗಲಿ ಅಂದ್ಬಿಟ್ಟು ನಾನು ನಮ್ಮ ಅಕ್ಕಂಗೆ ಮನಸ್ಪೂರ್ವಕವಾಗಿ ಬೇಡ್ಕೊತಾ ಇದ್ದೀನಿ ದೇವ್ರ ಹತ್ರ. ಹಾಗೆ ನನ್ನ ವ್ಯೂವರ್ಸು ಅಷ್ಟೇ ಪ್ಲೀಸ್ ನಮ್ಮ ಅಕ್ಕಂಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ಇನ್ನಷ್ಟು ಚೆನ್ನಾಗಿರೋ ವೀಡಿಯೋಸ್ನ ನಿಮ್ಮ ಮುಂದೆ ಇಕ್ಕೋದಕ್ಕೆ ನನ್ನನ್ನು ನಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ಕೊತೀನಿ. ಸೊ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನನಗೆ ನಮ್ಮ ಅಮ್ಮನಿಗೆ ಈ ಚಿಕನ್ ವಿಂಗ್ಸ್ ಕ್ರಿಸ್ಪಿಯಾಗಿ ತುಂಬಾ ಡೆಲಿಷಿಯಸ್ ಆಗಿತ್ತು ಅಂತ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾವು ಮನೆಗೆ ಹೋದ್ಮೇಲೆ ಇದನ್ನು ಪರ್ಚೇಸ್ ಮಾಡಿಕೊಂಡು ತಿನ್ನಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಯಶ್ವಿನು ಸ್ವಲ್ಪ ಹೊತ್ತು ಆಚೆ ಕಡೆ ಹೋಗಿ ಒಂದು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಆಟ ಆಡ್ತಾ ಇದ್ದ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕ್ಯಾರಮ್ ಬೋರ್ಡ್ ಕೂಡ ಆಡಿದ್ವಿ. ಮಾಡಿಲ್ಲ ನೋಡ. ಸೂಪರ್ ಆಗಿತ್ತು ಹೇಳಪ್ಪ. ಸೂಪರ್ ಹೇಳಿ ಸೂಪರ್ ಸೂಪರ್. ಅವನೇನೋ ಹೋಗ್ತಾ ಇದೆಯಾ ಅಂತ ನೋಡ್ತಾವನೆ ಮಲ್ಕೊಂಡ್ತಾನೆ.
ಯಶ್ವಿನ್ಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಅವನು ಮಲ್ಗೆ ಇದ್ದಿಲ್ಲ, ಮಧ್ಯಾಹ್ನ ಫುಲ್ಲು ಎದ್ದೇ ಇದ್ದ. ಥಿಯೇಟರಲ್ಲೂ ಅಷ್ಟೇ ಮೂವಿ ನೋಡಿಕೊಂಡು ಬಲೂನ್ಸ್ ಜೊತೆ ಆಟ ಆಡ್ಕೊಂಡು ಕೇಕ್ ತಿನ್ಕೊಂಡು ಇನ್ನೇನು ಕಾರ್ ಹತ್ತಿ ಒಂದು 5 ಮಿನಿಟ್ಸ್ ಆಯ್ತು ಅಷ್ಟೇ, ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟ. ತುಂಬ ಚೆನ್ನಾಗಿತ್ತು. ಚಿಕನ್ ವಿಂಗ್ಸ್, ನೂಡಲ್ಸ್, ಜ್ಯೂಸ್, ಮೋಮೋಸ್ ಎಲ್ಲ ತಿಂದ್ವಿ, ಕುಡಿದ್ವಿ, ಎಂಜಾಯ್ ಮಾಡಿದ್ವಿ. ಏನು ಮಾಡಿದೆ ನೀನು ಎಂಜಾಯ್? ಕೇಕ್ ತಿಂದೆ. ಯಾ ನೈಸ್ ಟೈಮ್. ಈ ಕಡೆ ತಿರುಗ್ಬಿಟ್ಟು ನಿನ್ ಕೈ ಇಳಿಸ್ತೇ ಸ್ವಲ್ಪ, మన ఇంట్లో కాదు కదా. నీ బాగున్నంత కేಳು. ఇంట్లో లేట్ ఆఫ్ చేసి మూవీ చూస్తానంటే నువ్వు ఒప్పుకుంటావా? ಇರಮ್ಮ ಇವಾಗ ಡ್ರೈವ್ ಮಾಡ್ತಾರೆ, ಏನೋ ಹೇಳ್ತಾ ಇದ್ರು, ಅದಕ್ಕೆ ಕೇಳಿಸ್ಕೊಂಡ್ರೆ. ಅಂದ್ರೆ ಯಶು ಹೇಳ್ತಾನಂತೆ. ಯಶು ರಿವ್ಯೂ ಹೇಳು ಯಶು. ಯಶ್ವಿನ್, ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಆನ್ ಮಾಡಿಕೊಂಡು ಇಟ್ಕೊಳ್ಳಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ. ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.